ಓಕೆ, ಸೊ ಸ್ಟ್ರೈಟ್ ಆಗಿ ಪಾಠಕ್ಕೆ ಹೋಗ್ತಾ ಇದ್ದೀನಿ ನಾನು. ಸೊ ನಾನು ಕಳೆದ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್, ಇಂಗ್ಲಿಷ್ ಓದೋದು ಬರೆಯೋಕ್ಕೆ ನಾವು ಕಲಿಬೇಕಾದ್ರೆ ಒಂದಷ್ಟು ರೂಲ್ಸ್ ಫಾಲೋ ಮಾಡಬೇಕು, ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೋಬೇಕು, ಹೊಸದಾಗಿ ತಿಳ್ಕೋಬೇಕು. ABCD ಅಂತ ನಾವು ಬಹಳ ದಿನ ಓದೋದು ಟ್ರೈ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಹೇಗೆ ಬಳಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ ABCD ಅನ್ನೋದನ್ನ ಹೆಂಗ್ ಓದಬೇಕು, ಅದು A B C D ಇದನ್ನ ಹೆಂಗ್ ಓದಬೇಕು. ಆಮೇಲೆ ಎರಡು ಅಕ್ಷರನ ಕೂಡಿಸಿ ಓದಕ್ಕೆ ಹೇಳ್ಕೊಟ್ಟಿದ್ದೆ, ಲೈಕ್ B A. ಇವೆರಡನ್ನು ಅಕ್ಷರ ಸೇರಿಸಿ ಓದ್ಬೇಕಾದ್ರೆ BA, ಇದು ಅಕ್ಷರದ ಹೆಸರು ಹೇಳ್ಬೇಕು BA. ಓಕೆ, ಇವೆರಡು ಸೇರಿದಾಗ BA ಆಗುತ್ತೆ. ಬಟ್ ಇದನ್ನ ಓದ್ಬೇಕಾದ್ರೆ ನಾವು ಬ್ಯಾ ಅಂತ ಓದ್ಬೇಕು ಅಲ್ವಾ. BA ಬ್ಯಾ, CA ಕ್ಯಾ, DA ಡ್ಯಾ, ಬ್ಯಾ ಕ್ಯಾ ಡ್ಯಾ ಫ್ಯಾ. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ. 2 ದಿನ ಗ್ಯಾಪ್ ಇತ್ತು ನಿಮಗೆ, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರ್ತೀರಾ. ಈಗ ಅದರಲ್ಲಿ ಕನ್ಫ್ಯೂಷನ್ ಆಗುವಂತ ವರ್ಡ್ಸ್ ಯಾವುದು, ಡಿಫರೆಂಟ್ ಬ್ಲೆಂಡಿಂಗ್ ಸೌಂಡ್ಸ್ ಅಂದ್ರೆ AW. ಈಗ ನಾನು ಏನ್ ಹೇಳಿರ್ತೀನಿ ಆಪ್ ಬ್ಯಾಕ್, ಇದನ್ನ ಇದೇ ತರನೇ ಬರುತ್ತಾ, ಎಲ್ಲಾ ಅಕ್ಷರಗಳನ್ನ ಸೇರಿಸಿದಾಗ ಇದೇ ತರ ಬರುತ್ತಾ ಅಂತ ನೋಡಿದಾಗ ಇಲ್ಲ, ಚೇಂಜ್ ಆಗುತ್ತೆ. A ಮತ್ತೆ W ಸೇರಿದಾಗ ಅ ಅಂತ ಹೇಳ್ಬೇಕು. A ಉಚ್ಚಾರಣೆ ಆ, W ಉಚ್ಚಾರಣೆ ವ, ಇವೆರಡು ಸೇರಿ ಏನಾಗುತ್ತೆ ಆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಗಲ್ಲ, ಇದು ಏನಾಗುತ್ತೆ ಅ ಅಂತ ಆಗುತ್ತೆ. ಉದಾಹರಣೆಗೆ ರ್ ಅ ರಾ, ಲ್ ಅ ಲಾ, ಸ್ ಅ ಸಾ. ಓಕೆ, ಹಾಗೆ AY. ದಯವಿಟ್ಟು ಇದೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ನಿಮಗೆ ನೀವು ಪದ ಓದ್ಬೇಕಾದ್ರೆ ನಿಮಗೆ ಪಟ್ಟ ಅಂತ ತಲೆಗೆ ಬಂದ್ಬಿಡಬೇಕು, ಅದು ಕನ್ಫ್ಯೂಷನ್ ಆಗಬಾರ್ದು. ಇದು AY ಬಂದಾಗ A ಅಂತ ಹೇಳ್ಬೇಕು. AY ಎಲ್ಲೇ ಬರಲಿ, AY ಎಲ್ಲೇ ಬರಲಿ ಅದನ್ನ A ಅಂತ ಹೇಳ್ಬೇಕು, ಬೇರೆ ಸೌಂಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ EW ಬಂದಾಗ ಒಂದು U ಅಂತ ಬರುತ್ತೆ ಅಥವಾ U ಅಂತ ಬರುತ್ತೆ. ಅದು ಎಲ್ಲೆಲ್ಲಿ ಬರುತ್ತೆ, ಜಾಸ್ತಿ ವರ್ಡ್ಸ್ ಏನಿಲ್ಲ, ಸ್ವಲ್ಪ ಕಡಿಮೆ ವರ್ಡ್ಸ್ ಇದಾವೆ, ಅದು ಮುಂದೆ ಗೊತ್ತಾಗುತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲಿ. EY ಬಂದಾಗ ಒಂದು A ಅಂತ ಹೇಳ್ಬೇಕು ಅಥವಾ E ಅಂತ ಹೇಳ್ಬೇಕು. ಇದು E ಆದ್ರೂ ಆಯ್ತು ಅಥವಾ ಲಾಂಗ್ E ಆದ್ರೂ ಆಯ್ತು. E ಉದಾಹರಣೆಗೆ, ಸೊ A ಎಲ್ಲೆಲ್ಲಿ ಬರುತ್ತೆ ನೋಡಿ, A ಪ A ಪೇ, ರ್ A ರೇ, ಸ್ A ಸೇ. ಓಕೆ, ನೆಕ್ಸ್ಟ್ EW. ಸೊ ಇಲ್ಲಿ EW ಇದೆಯಲ್ವಾ, ಇಲ್ಲಿ ಇನ್ನೊಂದು ನೋಡಿ, ಬರೀ ನೀವು FE ಅಂತ ಹೇಳಿದಾಗ ಇದನ್ನ ನಾವು ಫೆ ಅಂತ ಹೇಳ್ತೀವಿ ಅಲ್ವಾ, ಫೆ ಫೆ ಫೆ. ಬಟ್ ಇಲ್ಲಿ W ಹಾಕಿದ್ರೆ ಈ ಫೆ ಅಂತ ಹೇಳುವಾಗಿಲ್ಲ, ನಾವು ಇವೆರಡನ್ನು ಇದನ್ನ ಸಪರೇಟ್ ಮಾಡುವಾಗಿಲ್ಲ. ಫಸ್ಟ್ F ತಗೋಬೇಕು, ಆಮೇಲೆ EW ಸೇರಿದೆ. ಸೊ ಇದು ಫ, ಇದು ಯು, ಈ ತರ ಫ ಯು ಫ್ಯೂ. ಓಕೆ, ಸೊ ಈ ತರ ಅದನ್ನ ನಾವು ಓದೋದು ಆಗ್ಲಿ ಬರೆಯೋದಾಗ್ಲಿ ಅದನ್ನ ಅದೇ ತರ ಟ್ರೈ ಮಾಡ್ಬೇಕೆ ಹೊರತು ಜಸ್ಟ್ ಇಲ್ಲಿ FE ಬಂದ್ರೆ ಫೆ, ಬರೀ FE ಮಾತ್ರ ಬಂದ್ರೆ ಫೆ. ಬಟ್ FEW ಬಂದ್ರೆ EW ಒಂದು ಸೌಂಡ್ ಕಾಂಬಿನೇಷನ್, ಅದು EW ಅಂತ ಬಂದಾಗ ಅದು ಸಪರೇಟ್ ಆಗಿ ಓದ್ಬೇಕು. ಸೊ ಇದು EW ಬಂದಾಗ ಫ ಯು ಫ್ಯೂ, ವಿ ಯು ವ್ಯೂ. ಸೊ EY ಬಂದಾಗ ಖ ಇ ಕಿ, ಇಲ್ಲಿ ಡಾಂಕಿ. ಸೊ ಇಲ್ಲಿ ಹಾಗೆ EY ಇಲ್ಲಿ ಬಂದಿದೆ. EY ಬಂದಾಗ ಎರಡು ಸೌಂಡ್ ಹೇಳಿದೆ ನಾನು, AE. ಸೊ A ಎಲ್ಲಿ ಬರುತ್ತೆ ನೋಡಿ, they pray. ಸೊ ಇದು TH ಬಂದಾಗ ಥ ಮತ್ತೆ ದ ಅಂತ ಬರುತ್ತೆ. ಓಕೆ, ರೈಟ್, ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ಇದನ್ನ ಕಳೆದ ಕ್ಲಾಸಲ್ಲಿ ಹೇಳಿದ್ದೆ ನಾನು. ನೆಕ್ಸ್ಟ್ ಕಾಗುಣಿತ. ನಾವೇನ್ ಕಾಗುಣಿತ ನೋಡ್ತೀವಿ, ಕಾಗುಣಿತ ನಾನು ಹೇಳಿದ್ನಲ್ಲ ಕಳೆದ ಕ್ಲಾಸಲ್ಲಿ, ಬ್ಯಾ ಕ್ಯಾ ಡ ಇದೆಲ್ಲ ಕಾಗುಣಿತಾನೆ. ಈಗ ಕಾಗುಣಿತದ ಸೆಕೆಂಡ್ ಲೆವೆಲ್. ಸೊ ಹಂತವಾಗಿ ನಾವು ಪ್ರಾಕ್ಟೀಸ್ ಮಾಡೋದು, ಬರೆಯೋದು, ಓದೋದು, ಬರೆಯೋದ್ರಲ್ಲಿ ಹಂತವಾಗಿ ಮಾಡಬೇಕು. ಒಂದೊಂದು ಹೆಜ್ಜೆ ಮುಂದೆ ಇಡ್ತಾ ಹೋಗ್ಬೇಕು.
ಈಗ ಇಲ್ಲಿ ಕಳೆದ ಕ್ಲಾಸಲ್ಲಿ ನಾನು ಏನ್ ಹೇಳಿದೆ ನಿಮಗೆ, ಇದು ಅಲ್ವಾ? ಕಳೆದ ಕ್ಲಾಸಲ್ಲಿ ಏನಿತ್ತು? BA, CA, DA, FA, GA, HA ಇದೆಲ್ಲ. ಇದನ್ನ ಹೇಗೆ ಓದ್ತೀರಾ? ಬ್ಯಾಕ್, ಕ್ಯಾಪ್, ಡ್ಯಾಕ್, ಫ್ಯಾ, ಗ್ಯಾಕ್, ಹ್ಯಾಕ್, ಜ, ಲ್ಯಾ, ಮ್ಯಾ. ಇದನ್ನ ನಾನು ಪ್ರಾಕ್ಟೀಸು ಮಾಡಿಸಿದ್ದೀನಿ. ಈಗ ಅದಾದ್ಮೇಲೆ ಏನ್ ಮಾಡಿದ್ವಿ? ಇದನ್ನ ನೋಡಿದ್ವಿ. ಆಬ್, ಆಕ್, ಆಡ್, ಆಫ್, ಆಗ್, ಆಲ್, ಆಮ್, ಆನ್, ರೈಟ್? ಸೊ ಇದರಲ್ಲಿ ಬರುವಂತದ್ದು ನೋಡಿ, AW ಬಂದಾಗ ಆ ಅಂತ ಹೇಳಬೇಕು, EW ಬಂದಾಗ ಯು ಅಂತ ಹೇಳಬೇಕು, AY ಬಂದಾಗ A ಅಂತ ಹೇಳಬೇಕು, EW ಬಂದಾಗ E ಅಂತ ಹೇಳಬೇಕು. ಓಕೆ, ಸೊ ಈಗ ಇದನ್ನ ಸೇಮ್ ಅಲ್ಲಿ ಏನಿದೆ ಅದೇನೆ ಇದು. ಸೊ ಲೆವೆಲ್ ಸೇಮ್ ಲೆವೆಲ್, ಬಟ್ ಅದನ್ನ ಬೇರೆ ತರ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನೋಡಿ, ಬ್ಯಾ, ಬೇ, ಬಿ, ಬಾ, ಬ, ಬ್ಯಾ, ಬೇ, ಬಿ, ಬಾ, ಬ, ಕ, ಕ, ಕಿ, ಕು, ಕು, ಈ ತರ ಹೇಳಿದಂಗೆ. ಸೊ ಇಲ್ಲಿ ಅದೇ ಇಲ್ಲಿದೆ, ಇಲ್ಲಿರೋದನ್ನ ನೋಡಿ. ಈಗ ನಾನು ಏನ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಅದು ಇದ್ರಲ್ಲೇ ಇದೆ, ಬಟ್ ಅದು ಸ್ವಲ್ಪ ದೂರ ದೂರ ಇದೆ ಅಷ್ಟೇ. ನೋಡಿ ಇಲ್ಲಿ ಬ್ಯಾ, BA ಬ್ಯಾ, BE ಬೇ, ಬಿ, ಬಾ, ಬ, ಬ್ಯಾ, ಬೇ, ಬಿ, ಬಾ, ಬ. ಹಾಗೆ ಕ್ಯಾ, ಸೆ, ಸಿ, ಕಾ, ಕ, ಕ್ಯಾ, ಸೆ, ಸಿ, ಕಾ, ಕ. ಹಾಗೆ ಅದನ್ನ ಆ ರೀತಿಯಲ್ಲಿ ಓದಿದಾಗ ನಿಮ್ಮ ಬ್ರೈನು ಕರೆಕ್ಟ್ ಆಗಿ ಅದು ಸೌಂಡ್ಸ್ ನೆನಪಿಟ್ಕೊಳ್ಳುತ್ತೆ. ನಮಗೆ ವೊವೆಲ್ಸ್ ಗೊತ್ತಿರಬೇಕು. ವೊವೆಲ್ಸ್ ಮತ್ತೆ ಈ ಸ್ವರಗಳು ಮತ್ತೆ ವ್ಯಂಜನಗಳು ಸೇರಿದಾಗ, ಕಾನ್ಸನೆಂಟ್ ಮತ್ತೆ ವೊವೆಲ್ಸ್ ಸೇರಿದಾಗ ಅದು ಯಾವ ತರ ಸೌಂಡ್ ಮಾಡುತ್ತೆ ಅನ್ನೋದು ಬೇಸಿಕ್ ಲೆವೆಲ್ ಅಲ್ಲಿ. ಓಕೆ, ಸೊ ಅದು ಗೊತ್ತಿದ್ರೆ ಮಾತ್ರ ನಿಮಗೆ ಒಂದು ಪದನ ಓದಲಿಕ್ಕಾಗೋದು. ಓಕೆ, ಈಗ ಇಲ್ಲಿ ನೋಡಿ, ಇದನ್ನ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ನಾನು ನಿಮ್ಮ ಕೈಯಲ್ಲಿ ನಾನು ಹೇಳಿಸ್ತೀನಿ. ಓಕೆ, ಸೊ ಇಲ್ಲಿ ಇದನ್ನ ಹೆಂಗ್ ಓದ್ಬೇಕು ನಾವು? ಇದು ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟಿರೋದೆ, ಬಟ್ ಇನ್ನೊಂದ್ಸಲ ಹೇಳ್ತೇನೆ, ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಇದು ಬ, ಆ, ಬ್ಯಾ, ಬ, ಎ, ಬೆ, ಬ, ಇ, ಬಿ, ಬ, ಆ, ಬಾ, ಬ, ಅ, ಬ. ಈ ಸೌಂಡ್ಸ್ ಕರೆಕ್ಟ್ ಆಗಿ ನಿಮಗೆ ಹೇಳಿಕ್ ಬರ್ಬೇಕು. ನಾನು ಹೇಳಿದಲ್ಲ, ವಾವೆಲ್ಸ್ ಸ್ವರಗಳು ಆ ಇ ಬರಲ್ಲ ಅಂದ್ರೆ ನಿಮಗೆ ಕನ್ನಡದಲ್ಲಿ ಏನು ಓದಕ್ ಬರಲ್ಲ. ಅದೇ ತರ ಇಂಗ್ಲಿಷಲ್ಲಿ ಎ, ಇ, ಆ, ಕನ್ನಡದಲ್ಲಿ ಆ ಇ ಉ ಅಂತ ಅನ್ಕೊಳ್ಳಿ. ಸೊ ಕನ್ನಡದಲ್ಲಿ ನಮಗೆ ಸ್ವರಗಳು ಎಷ್ಟು 13 ಸ್ವರಗಳಿದೆ. ಆ ಇಂದ ಔ ತನಕ ಸ್ವರಗಳಾಗುತ್ತೆ. ಅಂ, ಅಹ ಅದು ಬೇರೆ. ಸೊ ಯೋಗವಾಹಗಳು ಅಂ, ಅಹ ಅಲ್ವಾ? ಈಗ ಇಂಗ್ಲಿಷಲ್ಲಿ ನಾವು ಕನ್ನಡದಲ್ಲಿ ಆ ಇ ಉ ರು ರು ಎ ಐ ಇದೆಲ್ಲ ಇದೆಯಲ್ವಾ? ಅದೇನೆ ಇಂಗ್ಲಿಷಲ್ಲಿ ನಾವು ಎ ಇ ಎ ಇ ಐ ಓ ಯು ಮತ್ತೆ 2 ಎಕ್ಸ್ಟ್ರಾ ಸೌಂಡ್ಸ್ ಇದೆ, 3 ಎಕ್ಸ್ಟ್ರಾ ಸೌಂಡ್ಸ್ ಇದೆ ಅಂತ ಹೇಳಿದೆ, ವಿಚ್ ಇಸ್ ಆ, 4 ಎಕ್ಸ್ಟ್ರಾ, 4 ಅಲ್ಲ 3 ಅಕ್ಷರ ಅಲ್ಲ, ಸೌಂಡ್ಸ್ ಜಾಸ್ತಿ ಇದೆ. ಸೊ ಇಲ್ಲಿ ನೀವು ಈ ಸೌಂಡ್ಸ್ ಅನ್ನ ಮಾಡಕ್ ಬರ್ಬೇಕು ನಿಮಗೆ. ಬ್ಯಾ, ಆ, ಕ, ಕ, ಕಿ, ಕು, ಜಸ್ಟ್ ಅದನ್ನು ತಗೊಳ್ಳೋಣ ಅಷ್ಟೇ. ಕ, ಕ, ಕಿ, ಕು ಅಷ್ಟೇ. ಅಂದ್ರೆ ನಾವು ಬೇಸಿಕ್ ಲೆವೆಲ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇದನ್ನ ಮಾತ್ರ ಕಲಿಬೇಕು. ಬೇಸಿಕ್ ಲೆವೆಲ್ ಅಲ್ಲಿ ಕ, ಕ, ಕಿ, ಕು ಹಂಗೆ ಅನ್ಕೊಳ್ಳಿ ಅದನ್ನ. ಇಂಗ್ಲಿಷ್ ಅಲ್ಲಿ ಹೇಗೆ? ಬ್ಯಾ, ಬೇ, ಬಿ, ಬಾ, ಬ. ಕನ್ನಡದಲ್ಲಿ ನಾವು ಹೆಂಗ್ ಕಲ್ತ್ವಿ? ಕ, ಕ, ಕಿ, ಕು, ಕೃ ಅಲ್ಲಿ ಕಂಟಿನ್ಯೂ ಮಾಡಿದ್ವಿ. ಇಂಗ್ಲಿಷ್ ಅಲ್ಲಿ ಕಂಟಿನ್ಯೂ ಮಾಡೋದು ಈಗ ಬೇಡ, ನಾವು 5 ವೊವೆಲ್ಸ್ ಮಾತ್ರ ತಗೋಬೇಕು. ಅದು ಶಾರ್ಟ್ ವೊವೆಲ್ಸ್. ಆ, ಎ, ಇ, ಆ, ಅ. ಸೊ ಬ್ಯಾ, ಬೇ, ಬಿ, ಬಾ, ಬ, ಬ್ಯಾ, ಬೇ, ಬಿ, ಬಾ, ಬ. ಕ್ಯಾ, ಸೆ, ಸಿ, ಕಾ, ಕ, ಕ್ಯಾ, ಸೆ, ಸಿ, ಕಾ, ಕ, ರೈಟ್? ಡ್ಯಾ, ಡೆ, ಡಿ, ಡಾ, ಡ, ಡ್ಯಾ, ಡೆ, ಡಿ, ಡಾ, ಡ. ಇಲ್ಲಿ ನಾವು ಇದನ್ನ ಸಿಇ ಮತ್ತೆ ಸಿಇ ಬಂದಾಗ ಯಾವಾಗಲೂ ಸಿ ಅಂತ ಹೇಳ್ಬೇಕು. ಸಿಐ ಸಿ, ಸಾರಿ, ಸಿಇ ಬಂದಾಗ ಸೇ ಅಂತ ಹೇಳ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ. ಸಿಐ ಬಂದಾಗ ಸಿ ಅಂತ ಹೇಳ್ತೀವಿ. ಸಿಐ ಬಂದಾಗ ಶ ಅಂತಾನು ಹೇಳ್ತೀವಿ, ಅದು ಬೇರೆ ಟೈಮಲ್ಲಿ ಹೇಳ್ತೀವಿ. ಬೇಸಿಕಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಸಿಇ ಬಂದಾಗ ಸೇ, ಮಧ್ಯದಲ್ಲಿ ಬಂದ್ರು ಸೇ, ಸಿಐ ಬಂದಾಗ ಸಿ ಅಂತ ಹೇಳ್ತೀವಿ. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ಸಿ ಆದ ನಂತರ ಇದರಲ್ಲಿ ಒಂದು ರೂಲ್ ಇದೆ ಕನ್ನಡ ಇಂಗ್ಲಿಷ್ ಅಲ್ಲಿ. ಸಿ ಆದ ನಂತರ ಸಿ ಉಚ್ಚಾರಣೆ 2 ಇದೆ, ಒಂದು ಕ, ಇನ್ನೊಂದು ಸ, ರೈಟ್? ಸೊ ಇಂಗ್ಲಿಷ್ ಅಲ್ಲಿ ಒಂದು ರೂಲ್ ಇದೆ, ಸಿ ಆದ ನಂತರ ನಿಮಗೆ ಇ, ಐ ಮತ್ತೆ ವೈ ಅಕ್ಷರಗಳು ಬಂದ್ರೆ ಈ ಸಿ ಉಚ್ಚಾರಣೆ ನಾವು ಸ್ ಅಂತ ಹೇಳ್ಬೇಕು, ಕ ಅಂತ ಹೇಳುವಾಗಿಲ್ಲ. ಓಕೆ, ಸೊ ಇದು ರೂಲ್ ಇದೆ. ಈ ರೂಲ್ಗೆ ಬೇಕಾಗಿರೋ ವರ್ಡ್ಸ್ ಅದೆಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ. ಓಕೆ,
ಸೊ ಹಾಗಾಗಿ ಇಲ್ಲಿ ನಾನು ಇದ್ರ ಕಲರ್ ಚೇಂಜ್ ಮಾಡಿದ್ದೀನಿ. ಕ್ಯಾ ಸೇ ಅಂತ ಹೇಳ್ಬೇಕು, ಕ್ಯಾ ಕೆ ಅಂತ ಹೇಳಂಗಿಲ್ಲ. ಇಂಗ್ಲಿಷ್ ಅಲ್ಲಿ ಕೆ ಎಲ್ಲಿ ಬರುತ್ತೆ, ಕೆ ಬಂದಾಗ ಕೆ ಇನೇ ಬರುತ್ತೆ. ಕೆ ಇ, ಕೆಗೆ ನಾವು ಕೆ ಇ ಅಂತಾನೆ ಯೂಸ್ ಮಾಡೋದು. ಸೊ ಕ್ಯಾ ಸೇ ಸಿ ಕಾಕ್, ಕ್ಯಾ ಸೇ ಸಿ ಕಾಕ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೀಗೆ ಮಾಡಬೇಕು. ಕ್ಯಾ ಕೆ ಕಿ ಕಾಕ್ ಅಂತ ಹೇಳ್ಬೇಡಿ, ಕ್ಯಾ ಸೇ ಸಿ ಕಾಕ್. ಡ್ಯಾಡ್ ಡೇ ಡಿ ಡಾಟ್, ಡ್ಯಾಡ್ ಡೇ ಡಿ ಡಾಟ್. ಫ್ಯಾ ಫೇ ಫಿ ಫಾಫ್, ಫ್ಯಾ ಫೇ ಫಿ ಫಾಫ್. ಗ್ಯಾ ಗೆ ಗಿ ಗಾಗ್. ಜಿಗೆ 2 ಅಕ್ಷರ ಇದೆ, ಬಟ್ ಫಸ್ಟ್ ನಾವು ಗ ಅಂತಾನೆ ತಗೊಳ್ಳೋಣ. ಜೆ ಜ ಬೇಡ, ಆಮೇಲೆ ಹೇಳ್ತೀನಿ. ಇದು ಎಚ್ ಐ, ಹ್ಯಾ ಹೇ ಹಿ ಹಾ ಹ.